ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಆಸೆ ಧಾರಾವಾಹಿ ಪಡೆದಿರುವಂಥ ರೋಚಕ ತಿರುವಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಸೆ ಧಾರಾವಾಹಿ ದಿನದಿಂದ ದಿನಕ್ಕೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಆದರೆ ಈಗ ಬಂದಿರುವಂಥ ತಿರುವು ಅಭಿಮಾನಿಗಳಿಗೂ ಕೂಡ ಶಾಕ್ ಕೊಡುವಂಥ ತಿರುವಾಗಿದೆ. ನಿನ್ನೆ ಎಪಿಸೋಡ್ನಲ್ಲಿ ಮೀನಾ ಮನೆಯವರ ಜೊತೆ ಕಿರಿಕನ್ನು ಮಾಡ್ಕೊಂಡಿದ್ಲು. ಆಕೆಗೆ ಆಗ್ತಾ ಇರುವಂಥ ಅವಮಾನದ ವಿರುದ್ಧ ಸಿಡಿದಿದ್ಲು. ಹಾಗೆ ತಿಂಡಿ ಮಾಡಿಕೊಡು ಅಂತೇಳಿ ಅವಳ ಮನೆ ಕೆಲಸದವಳ ರೀತಿಯಾಗಿ ವರ್ತನೆ ಮಾಡಿಸಿಕೊಂಡಿದ್ದಕ್ಕೆ ಮೀನಾ ಕೂಡ ಸಿಟ್ಟಾಗಿದ್ದಾಳು. ನಾನು ಗೌರ್ಮೆಂಟ್ ಎಂಪ್ಲಾಯ್, ಈಗ ನಿಮಗೆ ಬೇಕಾದನ್ನು ನೀವೇ ಮಾಡಿಕೊಂಡು ತಿನ್ನಿ ಅಂತೇಳಿ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ಲು. ಈ ವೇಳೆ ಸೂರ್ಯ ಮೀನಾಗೆ ಸರಿಯಾಗಿ ಬೈದಿದ್ದ. ಆದರೆ ಈಗ ಇದ್ದಕ್ಕಿದ್ದಂತೆ ಮೀನಾ ಮನೆಯಿಂದ ನಾಪತ್ತೆಯಾಗಿದ್ದಾಳೆ. ಮನೆಯಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಮೀನಾ ಕಾಣ್ತಾ ಇಲ್ಲ. ಇದರಿಂದ ಸೂರ್ಯ ಮತ್ತಷ್ಟು ಸಿಟ್ಟಾಗಿದ್ದಾನೆ. ಅದರಲ್ಲೂ ಕೂಡ ಮೀನಾ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ, ಅದು ಕೂಡ ತವರು ಮನೆಗೆ ಹೋಗಿದ್ದಾಳೆ ಅಂತ ತುಂಬಾ ಸಿಟ್ಟಾಗಿದ್ದಾನೆ. ಹಾಗೆ ತವರು ಮನೆಯಲ್ಲಿ ಫೋನ್ ಮಾಡಿದ್ದಾನೆ. ಈ ವೇಳೆ ಮೀನಾ ತಂಗಿ ಕಾಲನ್ನು ರಿಸೀವ್ ಮಾಡಿದ್ದಾಳೆ. ಈ ವೇಳೆ ಸೂರ್ಯ ಏನಮ್ಮ ನಿನಗೆಲ್ಲ ಬೈತಿರೋದು ಅಂತೇಳಿ ಮೊದಲು ಬೈತಾನೆ ಮೀನಾ ಅಂದ್ಕೊಂಡು. ಆದರೆ ಮೀನಾ ಅಲ್ಲ ಅಂತ ಗೊತ್ತಾದ ಮೇಲೆ ಮೀನಾಗೆ ಫೋನ್ ಕೊಡು ನಿನಗಲ್ಲ ಅಂತ ಹೇಳ್ತಾನೆ. ಆಗ ಮೀನಾ ತಂಗಿ ಭಾವ ಅಕ್ಕ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಮತ್ತಷ್ಟು ಗಾಬರಿ ಆಗ್ತಾನೆ ಸೂರ್ಯ. ಈ ವೇಳೆ ಸಕ್ಕರೆ ಫಿಟ್ಟಿಂಗ್ ಇಡ್ತಾಳೆ. ನೀನು ಅಷ್ಟೆಲ್ಲ ಬೈದಲ್ಲಪ್ಪ, ಎಲ್ಲೋ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗಿರಬೇಕು ಬಿಡು ಅಂತೇಳಿ ಸಕ್ಕರೆ ಉಯ್ಯೋ ಬೆಂಕಿಗೆ ತುಪ್ಪವನ್ನು ಸುರಿತಾಳೆ. ಈ ವೇಳೆ ಮಂಡ್ಯ ರಮೇಶ್ ಕೂಡ ತುಂಬ ಗಾಬರಿಯಾಗಿ ನೋಡ್ತಾರೆ. ಅಂದರೆ ಸೂರ್ಯ ಅಪ್ಪನಾಗಿರುವಂಥ ರಂಗನಾಥ್ ಪಾತ್ರಧಾರಿ ತುಂಬಾ ಗಾಬರಿ ಆಗ್ತಾರೆ. ಅದು ಅಲ್ಲದೆ ಮೀನಾ ತಂಗಿ ಹೇಳಿದಂಥ ಮಾತು ತುಂಬಾ ಟೆನ್ಷನ್ ಆಗುವಂತೆ ಮಾಡಿದೆ. ನನ್ನ ಅಕ್ಕನನ್ನು ಯಾರೋ ಏನೋ ಮಾಡಿರಬೇಕು ಅಂಥೇಳಿ ಹೇಳ್ತಾಳೆ. ಆ ಬಡ್ಡಿ ಮಾದೇಶ ಏನೋ ಮಾಡಿರಬೇಕು ಅಂದಾಗ ಸೂರ್ಯ ಗಾಬರಿ ಆಗ್ತಾನೆ. ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಹೋಗ್ತಾನೆ. ಆದರೆ ಅಸಲಿ ವಿಚಾರ ಏನಪ್ಪ ಅಂತಂದರೆ ಮೀನಾ ಪಾತ್ರಧಾರಿ ಬದಲಾವಣೆ ಮಾಡಲಾಗುತ್ತೆ, ಹೀಗಾಗಿಯೇ ದಿಢೀರ್ ನಾಪತ್ತೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಹೌದು, ಸೂರ್ಯ ಹಾಗೆ ಮೀನಾ ಪಾತ್ರಧಾರಿ ಇಬ್ಬರು ಕೂಡ ಆಸೆ ಧಾರಾವಾಹಿಯ ಪ್ರಮುಖ ಪಾತ್ರಧಾರಿಗಳು. ಅದರಲ್ಲೂ ಕೂಡ ಮೀನಾ ಪಾತ್ರವಂತೂ ತುಂಬ ಜನರಿಗೆ ಇಷ್ಟವಾಗಿದೆ. ಮೀನಾ ಪಾತ್ರವನ್ನು ಮಾಡ್ತಾ ಇರುವಂಥ ಪ್ರಿಯಾಂಕಾ ಅವರ ನಟನೆಗೆ ತುಂಬ ಜನ ಫಿದಾ ಆಗಿದ್ದಾರೆ. ಆದರೆ ಈಗ ದಿಢೀರ್ ಕಾರಣಗಳಿಂದ ಮೀನಾ ಪಾತ್ರಧಾರಿ ಆ ಕಥೆಯನ್ನು ಬಿಟ್ಟು, ಆ ಸೀರಿಯಲ್ನ ಬಿಟ್ಟು ಹೊರಬಂದಿದ್ದಾರೆ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಆಕೆಯ ಪ್ಲೇಸ್ಗೆ ಹೊಸಬರನ್ನು ಕರೆತರೋಕೆ ಧಾರಾವಾಹಿ ನಿರ್ಧಾರ ಮಾಡಿದೆ. ಇದಕ್ಕಾಗಿಯೇ ಈಗ ಹೊಸ ನಾಯಕಿಯನ್ನು ಕರೆತರುವ ಸಲುವಾಗಿಯೇ ಸೀರಿಯಲ್ಗೆ ಟ್ವಿಸ್ಟನ್ನು ಕೊಟ್ಟಿದೆ. ಹೀಗಾಗಿ ಮೀನಾ ದಿಢೀರ್ ನಾಪತ್ತೆಯಾಗಿದ್ದಾಳೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಅಸಲಿ ವಿಚಾರ ಬೇರೆಯೇ ಇದೆ. ನಿಜ ಹೇಳಬೇಕು ಅಂದರೆ ಮೀನಾ ಮನೆಯಿಂದ ನಾಪತ್ತೆ ಆಗಿರೋದಿಲ್ಲ. ಹೋಗುವಾಗ ಹೇಳಿಯೇ ಹೋಗಿರುತ್ತಾಳೆ. ಅಂದರೆ ರವಿ ಹೆಂಡತಿ ಇದ್ದಾಗ ಹೇಳ್ತಾಳೆ, ನನಗೆ ಹೂವು ಕಟ್ಟುವ ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಹೋಗ್ತಾ ಇದ್ದೇನೆ, ಯಾರಾದರೂ ಹೇಳಿದರೆ ಹೇಳು, ಕೇಳಿದ್ರೆ ಹೇಳಿಬಿಡು ಅಂತ ಹೇಳಿ ಹೋಗ್ತಾಳೆ ಮೀನಾ. ಆದರೆ ಕಿವಿಗೆ ಇಯರ್ಬಡ್ಸ್ ಹಾಕಿಕೊಂಡಿದ್ದರಿಂದ ರವಿಯ ಹೆಂಡತಿಗೆ ಮೀನಾ ಹೇಳಿದ್ದು ಗೊತ್ತಾಗೋದಿಲ್ಲ. ಹೀಗಾಗಿ ರವಿ ಹೆಂಡತಿ ಇಲ್ಲಿ ಮಾಡಿದಂಥ ತಪ್ಪಿಗೆ ಮೀನಾ ಈಗ ಎಲ್ಲರ ದೃಷ್ಟಿಯಲ್ಲಿ ಈಗ ಮೀನಾ ಮನೆ ಬಿಟ್ಟು ಹೋಗಿದ್ದಾಳೆ ಎನ್ನುವಂಥ ಆಗಿದೆ. ಆದರೆ ಮೀನಾ ಮನೆ ಬಿಟ್ಟು ಹೋಗಿರೋದಿಲ್ಲ. ರಾತ್ರಿ ವೇಳೆಗೆ ಮೀನಾ ವಾಪಸ್ ಮನೆಗೆ ಬರ್ತಾಳೆ. ಇದು ಸುದ್ದಿಯ ಅಸಲಿ ಕಥೆಯಾಗಿರುತ್ತದೆ. ಆದರೆ ಈ ಧಾರಾವಾಹಿ ಈಗಾಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ಮೂಡಿ ಬರ್ತಾ ಇರೋದ್ರಿಂದ ಕೆಲ ಅಭಿಮಾನಿಗಳು ಇದನ್ನೇ ಅಂದ್ಕೊಳ್ತಿದ್ದಾರೆ. ಅಂದರೆ ಮೀನಾ ಎಲ್ಲೂ ಕೂಡ ಮನೆ ಬಿಟ್ಟು ಹೋಗಿಲ್ಲ, ಹೂವು ಕಟ್ಟುವ ಕೆಲಸಕ್ಕೆ ಅರ್ಜೆಂಟು ಫೋನ್ ಬಂದಿದ್ದರಿಂದ ಅಲ್ಲಿಗೆ ಹೋಗಿರುತ್ತಾಳೆ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮೀನಾ ಪಾತ್ರಧಾರಿಯನ್ನು ಬದಲಾವಣೆ ಮಾಡ್ತಾರೆ, ಇದಕ್ಕಾಗಿ ಆಕೆ ಮಿಸ್ಸಿಂಗ್ ಎನ್ನುವಂಥ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಂದು ಮೀನಾ ಪಾತ್ರಧಾರಿಗಳನ್ನು ಯಾರಾಗಿ ಸೆಲೆಕ್ಟ್ ಆಗ್ತಾರೆ ಅಂತೇಳಿ ಗಾಬರಿಯಾಗಿದ್ದಾರೆ. ನಿಮಗೂ ಕೂಡ ಮೀನಾ ಪಾತ್ರಧಾರಿ ಬೇರೆ ಆಗಬೇಕಾ, ಅಥವಾ ಈಗ ನಟನೆ ಮಾಡ್ತಾ ಇರುವಂಥ ಪ್ರಿಯಾಂಕಾ ಅವರ ನಟನೆ ನಿಮಗೆ ಇಷ್ಟ ಆಗಿದೆಯಾ ಅನ್ನೋದನ್ನು ದಯವಿಟ್ಟು ಪ್ಲೀಸ್ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.